ರಿಫಿಲ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತೀನಿ. ಏ ಸೈಡ್ ಹೋಗು. ಫ್ಯೂಲ್ ಅಪ್. ಹೋಗು 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 ಹೋಗು. ನಾನು ಮುಂದೆ ಹೋದೆ. ಈಗ ನಾನು ಗೆಲ್ತೀನಿ. ಪಾರ್ಟಿ ಆಗುತ್ತೆ, ನೋಡ್ತಾ ಇರು. ತಮ್ಮ, ಈ ಸ್ಲೈಸ್ ನಂದು. ಮೊದಲು ನಾನು ಕೈ ಇಟ್ಟಿದ್ದು, ಅದಕ್ಕೆ ಇದು ನಂದು. ಯಾರು ಹೇಳಿದ್ದು ನೀನ್ ಮೊದಲು ಕೈ ಹಾಕಿದ್ದು ಅಂತ? ಯಾರು ಹೇಳಿಲ್ಲ, ನಾನು ಹೇಳ್ತಿದ್ದೀನಿ. ಈ ಲಾಸ್ಟ್ ಸ್ಲೈಸ್ ಬಂಟಿ ಹೊಟ್ಟೆಗೆ ಹೋಗೋದು. ನೋಡು, ಸುಮ್ನೆ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಇದು ನನ್ ಸ್ಲೈಸ್. ನಂದು. ನೀನ್ ಇದನ್ನ ಬಿಡ್ಲಿಲ್ಲ ಅಂದ್ರೆ ನಾನು ಇದ್ರ ಬಗ್ಗೆ ಅಮ್ಮಂಗೆ ಹೇಳ್ತೀನಿ. ಅದ್ ಬಿಟ್ರೆ ನಿನ್ಗೇನ್ ಬರುತ್ತೆ? ಯಾವಾಗ ನೋಡಿದ್ರು ಅಮ್ಮ ಅಂತ್ಯ. ಚೀಕು, ನಿನ್ನ ಚೀಕು ಮಿಲ್ಕ್ ಶೇಕ್ ಮಾಡಕ್ಕೂ ಮುಂಚೆ 1 2 3 ಔಟ್. ನಿನ್ ಗಂಟೆ ಅಂತೂ ಹೊಡಿಯುತ್ತೆ, ಆದ್ರೆ ಅದಕ್ಕಿಂತ ಮುಂಚೆ 5 6 7 8. ಇವತ್ತು ವಾರ್ ನಡೀಲೇಬೇಕು. ಅಮ್ಮ ಇವತ್ತು ಮನೆಯಲ್ಲಿಲ್ಲ. ಇವತ್ತು ಈ ಪೂರ್ತಿ ಫೀಲ್ಡ್ ನಮ್ದೇ. ಡನ್. ಆ ಸ್ಲೈಸ್ ನಂದು, ಮತ್ತೆ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಬ್ಯಾಟ್ಸ್ಮನ್ ಪಿಚ್ ಅಲ್ಲಿ ಬಂದ್ಬಿಡು. ಚೀಕು, ಬಂಟಿ, ಇವತ್ತು ಸಂಡೇ. ತಿನ್ನೋದಕ್ಕೆ ಏನ್ ಸ್ಪೆಷಲ್ ಮಾಡ್ಲಿ? ಸಂಡೇ ಆಗಿದ್ರೆ ಇವತ್ತು ಸಂಡೆಗೆ ಏನಾದ್ರೂ ಸ್ಪೆಷಲ್ ಆಗ್ಬೇಕು. ನನಗೆ ಎಲ್ಲಕ್ಕಿಂತ ಸ್ಪೆಷಲ್ ಅಂದ್ರೆ ಚೀಸ್ ಪಾಸ್ತಾ. ಅದಕ್ಕೆ ಪಾಸ್ತಾನೇ ಮಾಡ್ಬೇಕು. ಅದೇ ನನ್ನ ಸ್ಪೆಷಲ್ ಡೆಫಿನೇಷನ್ ಅಲ್ಲಿ ಪಾಸ್ತಾ ಅಲ್ಲ, ನೂಡಲ್ಸ್ ಮಾತ್ರ ಇರುತ್ತೆ. ಅದಕ್ಕೆ ಇವತ್ತು ನೂಡಲ್ಸ್ ಮಾಡೋದು. ಪಾಸ್ತಾ, ನೂಡಲ್ಸ್, ಪಾಸ್ತಾ, ನೂಡಲ್ಸ್, ಪಾಸ್ತಾ. ಅಯ್ಯೋ ಬಂಟಿ, ನಿನ್ ಮ್ಯೂಸಿಕ್ ಸಿಸ್ಟಮ್ ಬೀಳ್ತಾ ಇದೆ. ಚೀಕು ನನ್ನ ಚೀಕು ಮಿಲ್ಕ್ ಶೇಕ್ ಮಾಡ್ಬಿಟ್ಟ. ನಾನು ಅವನ್ನ ಬಿಡೋದಿಲ್ಲ. ಅಮ್ಮ, ಇವತ್ ಪಾಸ್ತಾ ಮಾಡು ಪ್ಲೀಸ್. ಅಮ್ಮ, ಇವತ್ತು ನೂಡಲ್ಸ್ ಮಾಡಿ ಪ್ಲೀಸ್. ಬಂಟಿ, ಹೋದ್ ಸಂಡೆ ನಿನಗೆ ಇಷ್ಟವಾದ ಡಿಶ್ ಮಾಡಿದ್ದೆ ಅಲ್ವಾ ನಾನು? ಇವತ್ತು ನಾನು ಚೀಕುಗೆ ಇಷ್ಟವಾದ ಡಿಶ್ ಮಾಡ್ತೀನಿ. Yes. ಆದ್ರೆ ಪಾಸ್ತಾ ಮಾಡೋದಕ್ಕೆ ಟೊಮೊಟೊ ಬೇಕಾಗಿದೆ. ಆದ್ರೆ ಟೊಮೊಟೊ ಖಾಲಿ ಆಗಿದೆಯಲ್ಲ. ಚೀಕು, ನೀನು ಬೇಗ ಹೋಗಿ ನಮ್ಮ ಕಿಚನ್ ಗಾರ್ಡನ್ ಇಂದ ಟೊಮೊಟೊಗಳನ್ನ ಕಿತ್ಕೊಂಡ್ ಬಾ. ಬೇಗ ಹೋಗು. ಟೊಮ್ಯಾಟೊ ಸಿಗ್ಲಿಲ್ಲ ಅಂದ್ರೆ ಈ ಸಂಡೆ ಕೂಡ ನನ್ನ ಇಷ್ಟಪಟ್ಟಿರೋ ಡಿಶ್ ಮಾಡೋದು. ಬೆಳಗ್ಗೆ ತಾನೇ ಈ ಪ್ಲಾಂಟ್ ಅಲ್ಲಿ ತುಂಬಾ ಟೊಮ್ಯಾಟೊಗಳಿದ್ವು. ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಮಾಯ ಆದ್ವು? ಸೂಪರ್ ಮಾರ್ಕೆಟ್ ಸೇಲ್ ಅಲ್ಲಿ ವಸ್ತುಗಳು ಮಾಯ ಆಗೋ ಹಾಗೆ. ಸಿಗೋದಿಲ್ಲ ನಿಂಗೆ ಟೊಮ್ಯಾಟೊ, ಮತ್ತೆ ಅಮ್ಮ ಮಾಡೋದಿಲ್ಲ ಪಾಸ್ತಾ. ಏ ಬಂಟಿ, ನನ್ ತಲೆನ ಸುಮ್ನೆ ಕೆಡಿಸ್ಬೇಡ ನೀನು. ಕೊಡು ಬೇಗ ಟೊಮ್ಯಾಟೊನ. ನಿನ್ ಹಣೆ ಬರ ಹೇಗಿದೆ ಅಂದ್ರೆ ನಿನ್ ಮೇಲೆ ಈಗ ಟೊಮೆಟೊ ಎಸಿಬೇಕು. ಇದನ್ನ ತಗೋ. ಒಂದ್ ಟೊಮೆಟೊನ ಯಾರ್ ಬೇಕಾದ್ರೂ ಹಿಡಿಬಹುದು, ಆದ್ರೆ ಈ ಎಲ್ಲ ಟೊಮೆಟೊನ ಹೇಗೆ ಹಿಡಿತೀಯಾ? ನಮ್ಮ ಬಂಟಿ, ನಾನ್ ನಿನ್ ಅಣ್ಣ ಅನ್ನೋದನ್ನ ಮರಿಬೇಡ. ಇನ್ನೊಂದ್ ಮಾತು ಹೇಳೋದಿತ್ತು. ಬಂಟಿಗೆ ಪಾಸ್ತಾ ಅಲ್ಲ ನೂಡಲ್ಸ್ ತಿನ್ಬೇಕಿತ್ತು. ಅವ್ನ್ ಪಾಸ್ತಾ ತಿಂತಾನ? ಅಮ್ಮ, ಬಂಟಿ ಮೂಡಿಗ ಚೇಂಜ್ ಆಗಿದೆ. ಅವನೀಗ ಪಾಸ್ತಾನೇ ತಿಂತಾನಂತೆ. ಅವನೇ ನನಗೆ ಟೊಮ್ಯಾಟೊಗಳನ್ನ ಆರಿಸಿ ಕಿತ್ಕೊಟ್ಟಿದ್ದು. ಸರಿ, ಹಾಗಾದ್ರೆ ಇಬ್ಬರ ಕೆಲ್ಸನೂ ಆಗ್ ಹೋಗುತ್ತೆ. ಒಂದು ಸಲ ಪಾಸ್ತಾ ಆಗ್ಲಿ, ಅದಾದ್ಮೇಲೆ ಬಂಟಿಗೆ ಪಾಸ್ತಾ ತಿನ್ನೋದನ್ನ ಬಿಟ್ಟು ಬೇರೆ ಯಾವ ಆಪ್ಷನ್ ಇರೋದಿಲ್ಲ. ಐಡಿಯಾ. ಅಮ್ಮಂಗೆ ಅಜ್ಜಿ ಫೋನ್ ಬಂದ್ರೆ ಆಗ ಅಮ್ಮ ಎಲ್ಲ ಮರೀತಾರೆ. ಆಗ ಫೋನಲ್ಲೇ ಇರ್ತಾರೆ. ಫೋನ್ ಬ್ಯಾಟ್ರಿ ಕಡಿಮೆ ಆದ್ರೂ ಅಮ್ಮ ಮತ್ತೆ ಅಜ್ಜಿ ಮಾತಾಡೋದು ಕಡಿಮೆ ಆಗಲ್ಲ. ಇದು ಸೂಪರ್ ಐಡಿಯಾ. ಅಮ್ಮ ನೋಡಿ, ಅಜ್ಜಿ ಫೋನ್ ಮಾಡಿದ್ದಾರೆ. ಅಜ್ಜಿ ಫೋನ್ ಮಾಡಿದಾರ? ಕೊಡು ಕೊಡು, ಬೇಗ ಕೊಡು. ನೆನ್ನೆ ನಮ್ಮ ಮಾತು ಅರ್ಧಕ್ಕೆ ನಿಂತು ಹೋಗಿತ್ತು. ಬರೀ 2 ಗಂಟೆ ಮಾತಾಡಿದ್ವಿ ಅಷ್ಟೇ. ಆರಾಮಾಗಿ ಮಾತಾಡಿ, ಏನೂ ತೊಂದ್ರೆ ಇಲ್ಲ. ಇವತ್ತಮ್ಮ ಕೊನೆಗೂ ಪಾಸ್ತಾನೇ ಮಾಡ್ತಿದ್ದಾರೆ. ಚೀಕು ಏನ್ ಬೇಕು ಅಂತ ಹೇಳ್ತಾನೋ ಅದೇ ತಾನೇ ಆಗೋದು. ಹಾಗಿದ್ಮೇಲೆ ಯಾವ ಪಾಸ್ತಾ ಮಾಡ್ತಾರೆ? ಬ್ಲಾಕ್ ಪಾಸ್ತಾ.
ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬಂಟಿ, ಸೌಂಡ್ ಇಲ್ದಿರೋ ಅಂತ ಗಂಟೆ. ಪಾಸ್ತಾ ಬ್ಲಾಕ್ ಆಗಿರೋದಿಲ್ಲ, ರೆಡ್ ಆಗಿರುತ್ತೆ. ಆದ್ರೆ ನಿನಗೆ ಹೇಗೆ ಗೊತ್ತಾಗುತ್ತೆ? ನೀನಿನ್ನು ನೂಡಲ್ಸ್ ಬಗ್ಗೆನೇ ಕನಸು ಕಾಣ್ತಾ ಇದೀಯಾ. ಹಾಗೆ ನಿನ್ ಪಾಸ್ತದ ಕನ್ಸು ಹಾಳಾಗೋಗ್ಬಿಡುತ್ತೆ. ಅಯ್ಯೋ ಇಲ್ಲ ಮಮ್ಮಿ, ಇವತ್ತೇನು ಅರ್ಜೆಂಟ್ ಇಲ್ಲ, ನೀವ್ ಆರಾಮಾಗಿ ಮಾತಾಡಿ. ಅಮ್ಮ, ಪಾಸ್ತಾ ಆಯ್ತಾ? ಪಾಸ್ತಾ? ಓ ನೋ, ಪಾಸ್ತಾ. ಹಲೋ ಮಮ್ಮಿ, ನಾನ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ, ನಾನ್ ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ. ಓಹೋ ಸಾರಿ ಚೀಕು, ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀಯಾ? ಈ ರೆಡ್ ಪಾಸ್ತಾ ಹೋಗಿ ಬ್ಲಾಕ್ ಪಾಸ್ತಾ ಆಗೋಯ್ತು. ಬೊಬ್ಲು ಮತ್ತೆ ಬಬ್ಲು ಯಾವ ಕೆಲ್ಸಕ್ಕೂ ಬರಲ್ಲ. ಸರಿ, ಒಂದು ಸೆಲ್ಫಿನಾದ್ರೂ ಕೊಡು ಚೀಕು, ಗೋಲ್ಡ್ ಕಾರ್ಡ್ ಜೊತೆ. ನಾವು ಎಲ್ಲರಿಗೂ ಹೇಳ್ಬೋದು ನಮ್ಮ ಹತ್ರನು ಗೋಲ್ಡ್ ಕಾರ್ಡ್ ಇದೆ ಅಂತ, ಇಲ್ಲಾಂದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಚೀಕು? ಸರಿ, ಆದ್ರೆ ಗೋಲ್ಡ್ ಕಾರ್ಡ್ ಜೊತೆ ಒಂದ್ ಸೆಲ್ಫಿ ತಗೊಳ್ಳೋದಕ್ಕೆ ಎಲ್ರು ನನಗೆ 10 ಕಾರ್ಡ್ ಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ನೀವೆಲ್ಲ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಹೋಗಿ ಗೋಲ್ಡ್ ಕಾರ್ಡ್ ಆಫರ್ ನ ಉಪಯೋಗಿಸ್ಕೊಳ್ಳಿ. ಏನ್ ಆಫರ್? ಗೋಲ್ಡ್ ಕಾರ್ಡ್ ನ ಅಂಗಡಿಗೆ ವಾಪಸ್ ಕೊಟ್ರೆ ಹೊಸ ಟ್ರೇಡಿಂಗ್ ಕಾರ್ಡ್ ಆಫರ್ ಸಿಗುತ್ತೆ. ಬರೀ 10-20 ಅಲ್ಲ, ಪೂರ್ತಿ 500 ಕಾರ್ಡ್ಸ್ ಆಫರ್. ವಾವ್, ಆಫರ್ ಚೆನ್ನಾಗಿದೆ. ಒಂದು ಗೋಲ್ಡ್ ಕಾರ್ಡ್ ಬದಲಾಗಿ 500 ಟ್ರೇಡಿಂಗ್ ಕಾರ್ಡ್ಸ್. ಇದಪ್ಪ ನಿಜವಾದ ಜಾಕ್ಪಾಟ್ ಅಂದ್ರೆ. ಹಾ ಗೊತ್ತಿದೆ, ಸಾಯಂಕಾಲ ಹೋಗಿ ತಗೋತೀನಿ ಅದನ್ನೆಲ್ಲ. ಅಲ್ಲ, ಈ ಬಂಟಿ ಅವನ್ ತಲೆಯಲ್ಲಿರೋ ಗಂಟೆ ಹೊಡ್ಕೊಂಡು ಯಾಕ್ ನನ್ ಪ್ಲಾನ್ ಎಲ್ಲ ಹಾಳ್ ಮಾಡ್ತಾ ಇದ್ದಾನೆ? ನಾನ್ ಎಲ್ರ ಮುಂದೆ ಹೀರೋ ಆಗ್ಲಿ ಅಂತ ಈ ನಕಲಿ ಗೋಲ್ಡ್ ಕಾರ್ಡ್ ಮಾಡಿದೀನಿ. ನನ್ಗೆ ಯಾವ್ದೇ 500 ಕಾರ್ಡಿನ ಬಾಕ್ಸ್ ಎಲ್ಲ ಬೇಡ. ಇದು ಲಿಮಿಟೆಡ್ ಕಾರ್ಡ್ ಆಫರ್, ಸ್ವಲ್ಪ ಹೊತ್ತಾದ್ಮೇಲೆ ಆಫರ್ ಮುಗ್ದೋಗುತ್ತೆ. ನೋಡಿ ಚೀಕು, 500 ಟ್ರೇಡಿಂಗ್ ಕಾರ್ಡ್ ಸೆಟ್ ಅಲ್ಲಿ ನಾವು ಎಷ್ಟೊಂದು ಕಾರ್ಡ್ಗಳನ್ನ ನೋಡಬಹುದು. ಇದೆಲ್ಲ ಬಂದ್ ಸಿಕ್ಕಾಕೊಂಡೆ. ನನ್ನ ಹತ್ರ ಇರೋ ಕಾರ್ಡೇ ನಕಲಿ. ನನಗನ್ಸುತ್ತೆ ಇವಾಗ ಅಂಗಡಿ ಎದುರುಗಡೆ ನನ್ ಮಾನ ಮರ್ಯಾದೆ ಹೋಗುತ್ತೆ. ಅಂಕಲ್ ನೋಡಿ, ಚೀಕುಗೆ ಗೋಲ್ಡ್ ಕಾರ್ಡ್ ಸಿಕ್ಕಿದೆ. ಇದನ್ನ ಕೊಟ್ರೆ 500 ಟ್ರೇಡ್ ಕಾರ್ಡ್ಸ್ ಕೊಡ್ತೀರಾ ಅಲ್ವಾ? ಹಾ ಮಕ್ಳೇ, ಖಂಡಿತ ಇದೆ. ಫೈನಲಿ ಗೋಲ್ಡ್ ಕಾರ್ಡ್ ಯಾರೋ ಒಬ್ರ ಕೈಗೆ ಸಿಕ್ಕಿದೆ. ಹಾ ಮಕ್ಳೇ, ಈಗ್ಲೇ ಬ್ರ್ಯಾಂಡ್ ನ್ಯೂ ಪ್ಯಾಕ್ ನ ತಗೊಂಡ್ಬರ್ತೀನಿ. ಅಯ್ಯೋ, ಈ ಅಂಕಲ್ ಅಂತೂ ಗೋಲ್ಡ್ ಕಾರ್ಡ್ ಕಡೆ ನೋಡ್ತಾನೆ ಇಲ್ವಲ್ಲ. ನಾನೇ ಏನಾದ್ರೂ ಮಾಡ್ಬೇಕು. ಇದೇನು ಚೀಕು? ಅಯ್ಯೋ, ಇದಂತೂ ಗೋಲ್ಡ್ ಕಾರ್ಡೇ ಅಲ್ಲ. ಓ ಸಾರಿ ಅಂಕಲ್, ನನಗನ್ಸುತ್ತೇನೋ ಮಿಸ್ಟೇಕ್ ಆಗಿರ್ಬೇಕು ಅಂತ. ನಾನ್ ನನ್ ಕಾರ್ಡ್ನ ವಾಪಸ್ ತಗೋತೀನಿ. ಏ, ನಿನಗ್ ಗೊತ್ತಿದ್ಯಾ ನೀನ್ ಏನ್ ಮಾಡಿದ್ಯಾ ಅಂತ? ಆಗಿದ್ದಾಯ್ತು ಅಂಕಲ್, ಹೋಗ್ಲಿ ಬಿಡಿ. ಅಲ್ಲ, ನಿನಗ್ ಗೊತ್ತಿದ್ಯಾ ಇದು ಏನು ಅಂತ? ಕಾರ್ಡ್ ಅದು, ಆದ್ರೆ ಅದು ಗೋಲ್ಡ್ ಕಾರ್ಡ್ ಅಲ್ಲ. ಹಾ ಇದು ಗೋಲ್ಡ್ ಕಾರ್ಡ್ ಅಲ್ಲ, ಆದ್ರೆ ಇದು ಪ್ಲಾಟಿನಂ ಕಾರ್ಡು. ಇದು ಗೋಲ್ಡ್ ಕಾರ್ಡಿಗಿಂತ ಮೇಲಿರುತ್ತೆ. ಈ ಗೋಲ್ಡ್ ಕಾರ್ಡು 500 ಕಾರ್ಡ್ ಅಲ್ಲಿ ಒಂದಿರುತ್ತೆ. ಆದ್ರೆ ಈ ಪ್ಲಾಟಿನಂ ಕಾರ್ಡ್ ಏನು ಅಂದ್ರೆ 1000 ಕಾರ್ಡ್ ಅಲ್ಲಿ ಒಬ್ರಿಗೆ ಮಾತ್ರನೇ ಸಿಗೋದು. ಒಳ್ಳೇದಾಗ್ಲಿ ನಿಮ್ಗೆ. ಏನು? ಪ್ಲಾಟಿನಂ ಕಾರ್ಡ್? ಹಾ ಇದ್ರ ಬದಲಿಗೆ ನಿಮ್ಗೆ 500 ಕಾರ್ಡ್ ಇರೋ ಬಾಕ್ಸ್ ಸಿಗೋದಿಲ್ಲ. ಮತ್ತೆ ಅದೇನಂದ್ರೆ 1000 ಕಾರ್ಡ್ ಇರೋ ಬಾಕ್ಸ್ ಸಿಗುತ್ತೆ. ಏನು ನಿಜವಾಗ್ಲೂ? ವಾವ್, ನಿನ್ ಎಲ್ಲಾ ಫೇವರೇಟ್ ಥಿಂಗ್ಸ್ ನ ರೆಡಿ ಮಾಡಿ ಇಟ್ಟಿದ್ದೀನಿ. ಕೋಲ್ಡ್ ಡ್ರಿಂಕ್ಸ್ ಇದೆ, ಪಾಪ್ಕಾರ್ನ್ ಇದೆ, ಗೇಮ್ಸ್ ಇದೆ. ನೀವೆಲ್ಲ ಬರೀ ಎಂಜಾಯ್ ಮಾಡಿ. ಈಗ ಬರುತ್ತೆ ಪಾರ್ಟಿಯ ಮಜಾ. ಇದೆಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಬಂಟಿ, ನಿನ್ ಹತ್ರ ಅಜ್ಜಿ ಕೊಟ್ಟಿರೋಂತ ಇಂಪೋರ್ಟೆಡ್ ಚಾಕ್ಲೇಟ್ಸ್ ಇತ್ತು ಅಲ್ವಾ? ಅದೇನಾದ್ರೂ ಸಿಕ್ಕಿದಿದ್ರೆ ಪಾರ್ಟಿಲಿ ಒಳ್ಳೆ ಮಜಾ ಬರ್ತಿತ್ತು ಅಲ್ವಾ? ಅಜ್ಜಿ ಕೊಟ್ಟಿರೋ ಇಂಪೋರ್ಟೆಡ್ ಚಾಕ್ಲೇಟ್ಸ್, ಅದು ನನ್ನ ಫೇವರೇಟ್ ಗಿಫ್ಟ್. ತಿನ್ಮೇಲೆ ಚೀಕು ಈ ಮನೆಯಿಂದ ಹೋಗೋದಾದ್ರೆ ಆ ಚಾಕ್ಲೇಟ್ ಹೋದ್ರೂ ಪರವಾಗಿಲ್ಲ.